ಸರ್ ಬೇರೆ ಹೇಳಿದ್ರು ನಿಮ್ಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಯ್ತು ಅಂತ ಆ ಟೈಮಲ್ಲಿ. ಮತ್ತೆ ಅದ್ರ ಜೊತೆಗೆ ನೀವು ಫುಡ್ ಕೂಡ ಪ್ರಿಪೇರ್ ಮಾಡ್ಕೊಡ್ತಾ ಇದ್ರಿ. ಹಾಗೇನಿಲ್ಲ ಅಂದರೆ ನಂದು ಫಸ್ಟಿಂದನೂ ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಫೀಲ್ಡಲ್ಲಿ ಇದ್ದೆ ನಾನು. ಆಲ್ಮೋಸ್ಟ್ 18 ಇಯರ್ಸು. ಅದಾದ್ಮೇಲಿಂದ 3 ವರ್ಷ ನಾನು ನೈಟ್ ಶಿಫ್ಟಲ್ಲಿ ಕೆಲಸ ಮಾಡಿದ್ದು. ಸೊ ಆವಾಗ ಇವಳು 13 ಇಯರ್ ಅಂದರೆ ಅವಳಿಗೆ 13 ವರ್ಷ ಇದ್ದಾಗಿಂದ ಅವಳು ಟೆನ್ನಿಸ್ ಸ್ಟಾರ್ಟ್ ಮಾಡಿದ್ದು. ಬೈದಂತೆ ಸ್ಟಾರ್ಟಿಂಗ್ ನೀವು ಹುಚ್ಚು ಸಾಹಸ ಮಾಡ್ತಾ ಇದೀಯಾ ನೀವು ಅಂತ ಹೇಳಿ. ಹೌದು, ಯಾಕಂದರೆ ಈಗ ನಿಮಗೆ ಗೊತ್ತು, ನೀವು ಅವ್ರು ಹೇಳಿದ್ರಲ್ವಾ ಅವ್ರ ರೂಟೀನ್ ಹೇಗಿತ್ತು ಅಂತ ಅಂದ್ಬಿಟ್ಟು. ಸೊ ಅವ್ರು ಬೆಳಗ್ಗೆ 4:15 ಇವಳನ್ನ ಎಬ್ಬಿಸ್ಕೊಂಡು HSR ಲೇಔಟ್ ಕರ್ಕೊಂಡು ಹೋಗ್ತಾಯಿದ್ರು. ಕರ್ಕೊಂಡು ಹೋಗಿ ಬರ್ತಾಯಿದ್ರು. ನನ್ನ ಪಾಡಿಗೆ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಕೆಲ್ಸಕ್ಕೆ ಹೋಗ್ಬಿಟ್ಟು ಅವಳೇನಂದರೆ ಹೋಗಿ ಫಸ್ಟ್ ಆಫ್ ಆಲ್ ಅವಳು ಸ್ಕೂಲಿಗೆ ಹೋಗ್ತಿರ್ಲಿಲ್ಲ. ರೆಗ್ಯುಲರ್ ಸ್ಕೂಲ್ ಬೇರೆ ನಿಲ್ಲಿಸ್ಬಿಟ್ಟಿದ್ರು. ಸೊ ಬರೀ ಪ್ರಾಕ್ಟೀಸು. ಬೆಳಿಗ್ಗೆ ಹೋದರೆ ಅಪ್ಪ ಮಗಳು ರಾತ್ರಿನೇ ಬರ್ತಾ ಇದ್ದಿದ್ದು. ಅದಕ್ಕೆ ಫುಡ್ ಏನಿದೆಯೋ ಅದನ್ನು ತಗೊಂಡೆಲ್ಲ ಹೋಗ್ತಿದ್ರು. ಹೋಗ್ಬಿಟ್ಟು ಬರ್ತಿದ್ರು. ಬರೀ ಪ್ರಾಕ್ಟೀಸ್ ಅಷ್ಟೇ. ಸ್ಕೂಲ್ಸು ಅವಳು ಆಫ್ ಸ್ಕೂಲೇ ಅವಳು ಮಾಡಿದ್ದೆಲ್ಲ. ನಾನು 8th ಸ್ಟ್ಯಾಂಡರ್ಡಿಂದ. ಸೊ ICSE ಓದಿದ್ಲು 1st ಇಂದ 7th ವರೆಗೂ. ಬಟ್ ಸ್ಕೂಲು ತುಂಬ ಸಪೋರ್ಟ್ ಮಾಡಿದೆ ಮ್ಯಾಮ್ ಅವಳಿಗೆ. ಯಾಕಂದರೆ ಅವಳದು ಟೂರ್ನಮೆಂಟ್ಸ್ ಆಗಿರ್ಬೋದು, ಮತ್ತು ಅವಳದು ಫ್ರೀಸ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಅವಳು ಲಿಟಲ್ ಫ್ಲವರ್ ಪಬ್ಲಿಕ್ ಸ್ಕೂಲ್ ಓದಿದ್ದು. ಅದು ಅವ್ರ ಪ್ರಿನ್ಸಿಪಲ್ ಮ್ಯಾಮ್ ಗಾಯತ್ರಿ ದೇವಿ ಅಂತಂದ್ಬಿಟ್ಟು ಅವ್ರು ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ.